ಫ್ರೀಡಂ ಟಿವಿಯ ವತಿಯಿಂದ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಿಜೆಪಿಯಲ್ಲಿ ಶುರುವಾಯ್ತಾ ಹಾಗಾದ್ರೆ ಗ್ಯಾಂಗ್ ವಾರ್? ಬಿವೈ ವಿಜಯೇಂದ್ರ ವಿರುದ್ಧ ಒಂದಾಯ್ತಾ ಹಾಗಾದ್ರೆ ಭಿನ್ನರ ದಂಡು? ವಿಜಯೇಂದ್ರನನ್ನ ಮಣ್ಣಿಸಲು ಒಂದಾಯ್ತಾ ಯತ್ನಾಳ್ ರಮೇಶ್ ಜಾರಕಿಹೊಳಿಯ ಗುಂಪು? ಈ ಗುಂಪಿಗೆ ಹೈಕಮಾಂಡ್ ಬಲವಿದೆಯಾ ಅನ್ನುವಂತ ಪ್ರಶ್ನೆ. ಬಿಜೆಪಿಯಲ್ಲಿ ಶುರುವಾಯ್ತಾ ಗ್ಯಾಂಗ್ ವಾರ್? ಎಸ್, ಬಿವೈ ವಿಜಯೇಂದ್ರ ವಿರುದ್ಧ ಹಾಗಾದ್ರೆ ಭಿನ್ನರ ದಂಡು ಅಂತ ಏನ್ ಅನ್ಸ್ಕೊಂಡಿತ್ತು, ಅವರೆಲ್ಲರೂ ಕೂಡ ಒಂದಾಗಿದ್ದಾರಾ? ವಿಜಯೇಂದ್ರರನ್ನ ಮಣಿಸಲು ಒಂದಾಗಿದ್ಯಾ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿಯ ಒಂದು ಪಡೆ? ಈ ಗುಂಪಿಗೆ ಹಾಗಾದ್ರೆ ಹೈಕಮಾಂಡ್ ನ ಬಲ ಇದೆಯಾ? ವಿಜಯೇಂದ್ರ ಮತ್ತು ಬಿಎಸ್ವೈ ಅನ್ನ ಮಣಿಸಲು ಆಟ ಶುರು ಮಾಡೇ ಬಿಡ್ತಾ ಹಾಗಾದ್ರೆ ಹೈಕಮಾಂಡ್ ಜಾನ ಮೌನವನ್ನ ನೋಡಿದ್ರೆ ಭಿನ್ನರ ಬೆನ್ನಿಗೆ ಹೈಕಮಾಂಡ್. ಹಾಗಾದ್ರೆ ನಿಜಕ್ಕೂ ಪಾದಯಾತ್ರೆ ಹಿಂದೆ ಡಿಕೆ ಇದ್ದಾರೆ ಎಂಬ ಶಂಕೆ ಇದೆಯಾ ಅನ್ನುವಂಥದ್ದು. ಅದಕ್ಕೆ ಕುಮಾರಸ್ವಾಮಿ ಪಾದಯಾತ್ರೆಗೆ ಹಿಂದೇಟು ಹಾಕಿದ್ದಾರಾ? ಮೂಡ ಹಗರಣದಲ್ಲಿ ಹುರುಳಿಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದ್ಯಾ? ಆಗಿದ್ರೆ ಹಾಗಾದ್ರೆ ಡಿಕೆಶಿ ಜೊತೆ ಮಿಲಾಖತ್ ನಡೆಸಿದ್ರ ಎಡ್ಡಿ ಮಗ ವಿಜಯೇಂದ್ರ? ಭಿನ್ನರ ನಡೆಯಿಂದ ಢವ ಅಂತಿದ್ದಾರಾ ವಿಜಯೇಂದ್ರ? ಅವ್ರಿಗೇನಾದ್ರೂ ಭಯ ಆಗ್ತಾ ಇದ್ಯಾ ಈ ಒಂದು ನಡೆಯಿಂದ? ಹೈಕಮಾಂಡ್ ಮೊರೆ ಹೋದ್ರು, ವಿಜಯೇಂದ್ರರನ್ನ ಕ್ಯಾರೆ ಅಂತ ಇಲ್ವಂತೆ ಹೈಕಮಾಂಡ್. ಈ ಮಧ್ಯ ಸಿಟಿ ರವಿ ಹಾಕಿದ್ರ ಹೊಸ ಬಾಂಬ್. ಹೈಕಮಾಂಡ್ ಹೇಳಿದ್ರೆ ಭಿನ್ನರ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀನಿ ಅಂತ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲಿಗೆ ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿದ್ಯಾ ಕೆಜೆಪಿ ವರ್ಸಸ್ ಮೂಲ ಬಿಜೆಪಿಯರ ವಾರ್? ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ರೆ ರಾಜ್ಯ ಬಿಜೆಪಿ ಮಾನ ಮೂರಾಬಟ್ಟೆಯಾಗತ್ತೆ. ರಾಜ್ಯದ ಜನರೆದ್ರು ಬಿಜೆಪಿ ಮರ್ಯಾದೆ ಹರಾಜಾಗತ್ತೆ. ಎಸ್, ಅಂದ್ರೆ ಒಂದೇ ಪಕ್ಷದಲ್ಲಿದ್ದುಕೊಂಡು ಅಂದ್ರೆ ಬಿಜೆಪಿಯ ಪಾಳೆಯದಲ್ಲಿ ಭಿನ್ನರು ಬಂಡಾಯ ಎದ್ದೇಳ್ತಾ ಇದ್ದಾರಾ, ಬಂಡಾಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿಯಲ್ಲಿ ಹಾಗಾದ್ರೆ ಗ್ಯಾಂಗ್ ವಾರ್ ಶುರುವಾಗಿದೆಯಾ? ರಾಜ್ಯಾಧ್ಯಕ್ಷವಾಗಿರುವಂತಹ ವಿಜಯೇಂದ್ರ ಅವರ ವಿರುದ್ಧ ಭಿನ್ನರ ದಂಡು ಯಾರಿದ್ದಾರೆ ಅಂದ್ರೆ, ಈ ಹಿಂದೆ ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಪರ್ಸನಲ್ ಆಗಿರುವಂತಹ ಮೀಟಿಂಗ್ ಅನ್ನ ಕೂಡ ಕೈಗೊಂಡಿದ್ರು ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿಯ ಗುಂಪು. ಹಾಗಾದ್ರೆ ಈ ಒಂದು ಗುಂಪಿಗೆ ಹೈಕಮಾಂಡ್ ಅವರ ಬಲ ಇದೆಯಾ? ವಿಜಯೇಂದ್ರ ಮತ್ತು ಬಿಎಸ್ವೈ ಅನ್ನ ಮಣಿಸೋದಕ್ಕೆ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ಮೇಲಿರುವಂತಹ ಒಂದು ವರಿಷ್ಠರು ಆಟವನ್ನ ಶುರು ಮಾಡಿಕೊಂಡಿದ್ದಾರಾ? ಹೈಕಮಾಂಡ್ಗೆ ಎಲ್ಲ ಗೊತ್ತಿದ್ರು ಕೂಡ ಜಾಣ ಮೌನವನ್ನ ವಹಿಸಿದ್ಯಾ? ಪಾದಯಾತ್ರೆ ಹಿಂದೆ ಡಿಕೆಶಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಎನ್ನುವಂತಹ ಡೌಟ್ ಹೈಕಮಾಂಡ್ ಹಾಗೆ ಜೆಡಿಎಸ್ಗೆ ಬಂದಿದ್ಯಾ? ಈ ಕಾರಣಕ್ಕೋಸ್ಕರನೇ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗವಹಿಸಲಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂಥದ್ದು. ಮೂಡ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ಗೆ ಏನಾದರೂ ಗೊತ್ತಾಗಿದ್ಯಾ? ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವ್ರ ಜೊತೆ ಡಿಕೆ ಶಿವಕುಮಾರ್ ಅವರು ಮಿಲಾಖತ್ತನ್ನ ನಡೆಸಿದ್ದಾರಾ? ಹಾಗಾದ್ರೆ ಈ ಎಲ್ಲ ವಿಚಾರಗಳಿಂದ ವಿಜಯೇಂದ್ರ ಅವರು ಢವ ಅಂತಿದ್ದಾರಾ, ಅಂದ್ರೆ ಭಯ ಬಿದ್ದಿದ್ದಾರಾ? ಎಸ್, ಇದ್ರ ಬಗ್ಗೆ ಹೌದು. ಅಂದ್ರೆ ಈ ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಈ ಹಿಂದೆ ಸಿಟಿ ರವಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲಿಗೆ ಬಿಜೆಪಿಯಲ್ಲಿ ಏನಾದ್ರೂ ಮತ್ತೆ ಕೆಜೆಪಿ ವರ್ಸಸ್ ಮೂಲ ಬಿಜೆಪಿಗರಿಗೆ ಯಾರಿದ್ರು ಇವರು ವಾರ್ ಶುರು ಮಾಡ್ಕೊಂಡಿದ್ದಾರಾ? ಕೋಲ್ಡ್ ವಾರ್ ಆಗ್ತಾ ಇದೆಯಾ? ಹೈಕಮಾಂಡ್ ಏನಾದ್ರೂ ಮಧ್ಯ ಪ್ರವೇಶಿಸದಿದ್ರೆ ಬಿಜೆಪಿಯ ಮಾನ ಮರ್ಯಾದೆ ಮೂರಾಬಟ್ಟೆಯಾಗತ್ತಾ? ಹಾಗಾದ್ರೆ ರಾಜ್ಯದ ಜನರೆದ್ರು ಬಿಜೆಪಿಯ ಮರ್ಯಾದೆ ಹರಾಜಾಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಒಳಗಡೆನೆ ಒಂದು ಜಗಳ ಆಗ್ತಾ ಇರುವಂಥದ್ದು, ಒಳ ಜಗಳ ಆಗ್ತಾ ಇರುವಂಥದ್ದು. ಇದ್ರ ಪರವಾಗಿ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗಿದ್ಯಾ? ಯತ್ನಾಳ್ ಜಾರಕಿಹೊಳಿ ಗ್ಯಾಂಗ್ ಇದೆಯಾ ಸಿದ್ದು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಎಸ್ ಲಕ್ಷ್ಮೀಪತಿ, ಹಾಗಾದ್ರೆ ಬಿಜೆಪಿಯಲ್ಲಿ ಗ್ಯಾಂಗ್ ವಾರ್ ಶುರುವಾಗಿದೆ ಅಂದ್ರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಅದೇ ಪಕ್ಷದವರು ಏನಾದ್ರು ಬಂಡಾಯ ಎದ್ದಿದ್ದಾರು ಅಂತ ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಕೊಡೋದಾದ್ರೆ. ಖಂಡಿತವಾಗ್ಲೂ ಡಯಾನ, ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬಂಡಾಯದ ಬಿಸಿ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಪ್ರತ್ಯಕ್ಷವಾಗಿ ಕೂಡ ಸಾಕ್ಷಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಬಿಜೆಪಿಯಲ್ಲಿ ಬಂಡಾಯದ ಅಲೆ ಜೋರಾಗಿ ಬೀಸ್ತಾ ಇದೆ ಅಂತ ಹೇಳಲಿಕ್ಕೆ ಈಗ ಯತ್ನಾಳ್ ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅವರ ಒಂದು ಟೀಮನ್ನು ಮಾಡಿಕೊಂಡು ಬೆಳಗಾವಿಯಲ್ಲಿ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅವರು ಏನು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಇತ್ತು, BY ವಿಜಯೇಂದ್ರ ಅವರ ಮತ್ತು JDS ನಾಯಕರ ನೇತೃತ್ವದ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಜೊತೆಗೆ ಆ ಒಂದು ಪಾದಯಾತ್ರೆಗೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಮತ್ತೊಂದು ಕಡೆ ಅವರು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಲಿಕ್ಕೂ ಕೂಡ ಒಂದು ಸಭೆಗಳನ್ನು ಕೂಡ ಮಾಡಿದರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ BY ವಿಜಯೇಂದ್ರ ಅವರ ನಾಯಕತ್ವವನ್ನು ಈ ಹಿಂದಿನಿಂದಲೂ ಕೂಡ ಬಿಜೆಪಿಯ ರೆಬಲ್ ನಾಯಕರಂತಾನೆ ಕರೆಸ್ಕೊಳ್ತಕ್ಕಂಥ ಯತ್ನಾಳ್ ಏನಿದ್ದಾರೆ ಅವರು ವಿರೋಧವನ್ನು ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಬಹಳ ಸ್ಪಷ್ಟವಾಗಿ ಬೆಂಗಳೂರು ಟು ಮೈಸೂರು ಬಿಜೆಪಿ ಮತ್ತು JDS ಪಾದಯಾತ್ರೆ ಸಂದರ್ಭದಲ್ಲಿ ಯತ್ನಾಳ್ ಅವರು ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಇದು ಭ್ರಷ್ಟರನ್ನು ರಕ್ಷಿಸಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಪಾದಯಾತ್ರೆ ಆಗಿದೆ ಹೊರತು ಭ್ರಷ್ಟಾಚಾರಿಗಳ ವಿರುದ್ಧ ಅಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ರಮೇಶ್ ಜಾರಕಿಹೊಳಿ ಹಾಗೂ ಬಸವರಾಜ ಪಾಟೀಲ್ ಯತ್ನಾಳ್ ಅವರೇನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಬಿಜೆಪಿಯ ಕೆಲವು ನಾಯಕರು ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಕೂಡ ಆ ಒಂದು ಸಭೆಗಳು ಕಂಟಿನ್ಯೂ ಆಗ್ತವೆ ಅಂತಕ್ಕಂಥ ಒಂದು ಕೂಡ ಮಾಹಿತಿ ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರ ನೇತೃತ್ವವನ್ನು ಮೂಲ ಬಿಜೆಪಿಗರು ಒಪ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಚರ್ಚೆಗೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ಬಣ ಆಗಿರ್ಬೋದು ಮತ್ತು ಯತ್ನಾಳ್ ಅವರ ಬಣ ಆಗಿರ್ಬೋದು ವಿಜಯೇಂದ್ರ ಅವರ ವಿರುದ್ಧದ ಒಂದು ನಡೆಯನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವಿಜಯೇಂದ್ರ ಅವರಿಗೆ ಈಗ ಈ ಒಂದು ಬಿಜೆಪಿಯ ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಬಿಜೆಪಿ ನಾಯಕರನ್ನ ಒಂದು ಮನವೊಲಿಸ್ತಕ್ಕಂಥ ಕೆಲಸ ಸಖತ್ತು ಕಷ್ಟ ಆಗಿರ್ತಕ್ಕಂಥದ್ದು. ಅದಕ್ಕೆ ಅವರು ತುಂಬಾ ಟೆನ್ಷನ್ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗಿಂತ ಹಿರಿಯರು ಮತ್ತು ಅನುಭವಿಗಳು ಮತ್ತು ಮೂಲತಃ ಬಿಜೆಪಿಯಿಂದಲೇ ಬಂದಂಥ ಸಾಕಷ್ಟು ಜನರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರನ್ನು ಮನವೊಲಿಸಿ ಅವರನ್ನು ಒಂದು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಂಗ್ ಸ್ಟಾರ್ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ವಿಫಲ ಆಗ್ತಾ ಇದ್ದಾರಾ? ಈ ಒಂದು ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಸೊ ಸರ್ಕಾರಕ್ಕೆ ಟಕ್ಕರ್ ಕೊಡ್ತಕ್ಕಂಥ ನಾಯಕತ್ವ ಇದು ವಿಜಯೇಂದ್ರ ಅವರಲ್ಲಿ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಎಲ್ಲ ಬಿಜೆಪಿ ನಾಯಕರನ್ನ ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಪ್ರಯತ್ನ ವಿಜಯೇಂದ್ರ ಅವರು ಮಾಡ್ತಾ ಇದ್ರು ಕೂಡ ಅದಕ್ಕೆ ಹೈಕಮಾಂಡ್ ಅವರು ಸಾಥ್ ಕೊಡ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತಂದ್ರೆ ಏನು ಬಿಜೆಪಿಯ ನಾಯಕರೇ ಏನು ವಿಜಯೇಂದ್ರ ಅವರ ವಿರುದ್ಧ ಇರುವಾಗ ಬಿಜೆಪಿಯಲ್ಲಿ ಆ ಒಂದು ಪಕ್ಷವನ್ನು ಕಟ್ಟಿ ಮುನ್ನಡೆಸ್ತಕ್ಕಂಥ ಸಾಮರ್ಥ್ಯ ರಾಘವೇಂದ್ರ ಅವ್ರಿಗೆ ಇಲ್ವಾ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರಿಗೆ ಒಂದು ಟೆನ್ಷನ್ ಆಗಿ ಪರಿಣಾಮ ಬೀರಿರ್ತಕ್ಕಂಥದ್ದು ಈ ಬಂಡಾಯದ ಒಂದು ಬಿಸಿ. ಡಯಾನ, ಎಸ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ.